ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕಕ್ಕೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಸುಷ್ಮಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಿಸರ್ಗದ ಸಂಪತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್, ಡಿಕ್ಟೇಷನ್ಸ್ ಹಾಗೂ ಸಿಮ್ಯುಲೇಷನ್ ವಿಭಾಗವನ್ನ ನೋಡಿದ್ವಿ. ಅದೇ ತರ ಈ ಒಂದು ಪಾಠದ ಒಂದು ಮುಂದುವರೆದ ಭಾಗವನ್ನ ನಾವು ಮುಂದುವರಿಸ್ತಾ ಹೋಗೋಣ. ನಿಸರ್ಗದ ಸಂಪತ್ತು. ಇವತ್ತಿನ ಕ್ಲಾಸ್ನಲ್ಲಿ ಮೊದಲನೇದಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಉಕ್ತ ಲೇಖನ ಅಂದ್ರೆ ಡಿಕ್ಟೇಷನ್, ತದನಂತರದಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ, ಕೊನೆಯದಾಗಿ ಒಂದು ಉತ್ತಮವಾಗಿರುವಂತಹ ಸಿಮ್ಯುಲೇಷನ್. ನಿಸರ್ಗದ ಸಂಪತ್ತನ್ನ ನಾವು ಸರಿಯಾಗಿ ಕಾಪಾಡದೆ ಹೋದಲ್ಲಿ ವಿಫಲರಾದಾಗ ಉಂಟಾಗುವಂತಹ ಸಮಸ್ಯೆಗಳ ಕುರಿತು ಇದು ಬೆಳಕನ್ನ ಚೆಲ್ಲುತ್ತೆ. ಸೊ ಈ ರೀತಿಯಾಗಿ ನಮ್ಮ ಪಾಠದ ಪಯಣ ಸಾಗುತ್ತೆ. ಉಕ್ತ ಲೇಖನ, ಸಾರಾಂಶ, ಸಿಮ್ಯುಲೇಷನ್. ಫಸ್ಟ್ ಉಕ್ತ ಲೇಖನ, ಡಿಕ್ಟೇಷನ್. ಪ್ಲೀಸ್ ಓಪನ್ ಆಲ್ ಆಫ್ ಯೋರ್ ಬುಕ್. ಓಪನ್ ಮಾಡಿ. ರೆಡಿ ಇದ್ದೀರಾ ಉಕ್ತ ಲೇಖನಕ್ಕೆ? ಮೊದಲನೆಯ ಪದ ಸಂಪನ್ಮೂಲಗಳು. ಸಂಪನ್ಮೂಲಗಳು ಅಂದ್ರೆ ಏನು? ರಿಸೋರ್ಸಸ್. ವೆರಿ ಗುಡ್. ಮೊದಲನೇ ಪದ ಸಂಪನ್ಮೂಲಗಳು, ರಿಸೋರ್ಸಸ್, ಮೀನಿಂಗ್ ರಿಸೋರ್ಸಸ್. ನೋಟ್ ಮಾಡ್ಕೊಳ್ಳಿ. ಸಂಪನ್ಮೂಲಗಳು ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ವರ್ಡ್ ಬಂದು ಭೂಗರ್ಭ ಜಲ. ಭೂಗರ್ಭ ಜಲ. ಭೂಗರ್ಭ ಜಲ ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ಮೂರನೇ ಪದ ಗಣಿಗಾರಿಕೆ. ಮೂರನೆಯ ಪದ ಗಣಿಗಾರಿಕೆ. ನೋಟ್ ಮಾಡ್ಕೊಂತಾ ಇದ್ದೀರಾ? ಗಣಿಗಾರಿಕೆ. ನೆಕ್ಸ್ಟ್ ಪದ ಬಹಳ ಸರಳವಾಗಿದೆ, ಪರಿಸರ ಮಾಲಿನ್ಯ. ಮಾಲಿನ್ಯ, ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ ನೋಟ್ ಮಾಡ್ಕೊಂಡ್ರಾ? ಲಾಸ್ಟ್ ವರ್ಡ್ ಫಾರ್ ದ ಡೇ
ಪ್ರಕೃತಿ ಸಂಪತ್ತು. ಪ್ರಕೃತಿ ಸಂಪತ್ತು. ಪ್ರಕೃತಿ ಸಂಪತ್ತು. ಸೊ ಒಟ್ಟು 5 ಪದ ಆಯ್ತು. ಸಂಪನ್ಮೂಲಗಳು, ಭೂಗರ್ಭ ಜಲ, ಗಣಿಗಾರಿಕೆ, ಪರಿಸರ ಮಾಲಿನ್ಯ, ಪ್ರಕೃತಿ ಸಂಪತ್ತು. ಯಾತಕ್ಕೆ ಮೇಡಮ್ ಈ ಪದಗಳನ್ನೆಲ್ಲ ಕಲಿಬೇಕು? ನಮ್ಗೆ ಭಾಷೆಯ ಮೇಲೆ ಹಿಡಿತ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಾಗುಣಿತಗಳು ಸರಿಯಾಗಿದ್ದಾಗ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ಲಿಕ್ಕೆ ಅದು ಈಡು ಮಾಡಿಕೊಡುತ್ತೆ. ನೆಕ್ಸ್ಟ್, ಸಾರಾಂಶ ಅಥವಾ ಸಮರಿ ನೋಟ್. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಇಲ್ಲಿದೆ. ನಿಸರ್ಗದ ಸಂಪತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣಾತ್ಮಕ ಡಿಸ್ಕ್ರಿಪ್ಟಿವ್ ಹಾಗೂ ವಿವರಣಾತ್ಮಕ ಸಾರಾಂಶ. ವಿಶ್ಲೇಷಣಾತ್ಮಕ ಹಾಗೂ ವಿವರಣಾತ್ಮಕ ಸಾರಾಂಶ. ಓಕೆ, ಈಗ ಒಂದು ಟಾಸ್ಕ್ ನಿಮ್ಮೆಲ್ಲರಿಗೂ. ಈ ವಿಶ್ಲೇಷಣಾತ್ಮಕ ಹಾಗೂ ವಿವರಣಾತ್ಮಕ ಈ ಒಂದು ಪದಕ್ಕೆ ಇರುವಂತಹ ವ್ಯತ್ಯಾಸವನ್ನ ಹೇಳ್ತೀರಾ? ವಿಶ್ಲೇಷಣಾತ್ಮಕ ಹಾಗೂ ವಿವರಣಾತ್ಮಕ ಪದಕ್ಕೆ ಇರುವಂತಹ ವ್ಯತ್ಯಾಸ ಹೇಳ್ತೀರಾ? ಹೇಳಿ ನೋಡೋಣ. ವಿಶ್ಲೇಷಣಾತ್ಮಕ ಅಂತ ಹೇಳಿದ್ರೆ ಏನು? ವೆರಿ ಗುಡ್. ವಿಶ್ಲೇಷಣಾತ್ಮಕ ಅಂದ್ರೆ ಅನಲಿಟಿಕಲ್ ಅಂತ. ಯಾವುದೇ ವಿಷಯವನ್ನ ಭಾಗಗಳಾಗಿ ವಿಭಜಿಸಿ ಅದರ ಕಾರಣ, ಪರಿಣಾಮ, ಒಳ ಅರ್ಥ, ಸಂಬಂಧಗಳನ್ನ ಆಳವಾಗಿ ಪರಿಶೀಲಿಸುವಂತಹ ವಿಧಾನಕ್ಕೆ ನಾವು ವಿಶ್ಲೇಷಣಾತ್ಮಕ ಅಥವಾ ಅನಲಿಟಿಕಲ್ ಅಂತ. ಒಂದು ವಿಷಯವನ್ನ ಯಾಕೆ, ಹೇಗೆ, ಯಾವ ಪರಿಣಾಮ ಬೀರುತ್ತೆ ಅಂತೆಲ್ಲ ಯೋಚನೆ ಮಾಡೋದು. ಉದಾಹರಣೆಗೆ, ಅರಣ್ಯ ನಾಶ ಆದ್ರೆ ಮಳೆಯ ಪ್ರಮಾಣ ಯಾಕೆ ಕಡಿಮೆ ಆಗುತ್ತೆ? ಇದನ್ನ ನಾವು ತಿಳ್ಕೊಂಡಾಗ ಆ ಅರಣ್ಯಕ್ಕೂ ಮಳೆಗೂ ಇರುವಂತಹ ಸಂಬಂಧಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ? ಅದೇ ರೀತಿ ವಿವರಣಾತ್ಮಕ. ವಿವರಣಾತ್ಮಕ ಅಂತ ಹೇಳಿದ್ರೆ ಯಾವುದೇ ವಿಷಯವನ್ನ ಅದರ ಲಕ್ಷಣಗಳು, ಸ್ವಭಾವ, ಗುಣಗಳು ಮತ್ತು ಉದಾಹರಣೆಗಳೊಂದಿಗೆ ಸ್ಪಷ್ಟವಾಗಿ ವಿವರಿಸೋದನ್ನ ನಾವು ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಅಂತ ಕರಿತೀವಿ. ಉದಾಹರಣೆಗೆ, ಒಂದು ವಿಷಯದ ಬಗ್ಗೆ ಏನು, ಯಾವುದು, ಅದು ಹೇಗಿದೆ ಅಂತ ವಿವರಣೆಗೆ ಒಳಗಾಗೋದು. ಓಕೆ, ವೆರಿ ಗುಡ್. ಈಗ ನೋಟ್ ಮಾಡ್ಕೊಂತ ಬನ್ನಿ. ಈ ಒಂದು ಪಾಠದ ಪರಿಚಯವನ್ನ ನೋಡೋಣ. ಮೊದಲನೇದಾಗಿ ನಿಸರ್ಗದ ಸಂಪತ್ತು. ನಿಸರ್ಗದ ಸಂಪತ್ತು ಅಂದರೆ ಪ್ರಕೃತಿಯು ಮಾನವನಿಗೆ ಮತ್ತು ಇತರ ಜೀವಿಗಳಿಗೆ ಉಚಿತವಾಗಿ ನೀಡಿರುವ ಸಂಪನ್ಮೂಲಗಳು. ಓಕೆ, ಇದು ನಮ್ಗೆ ಫ್ರೀಲಿ ಸಿಗುತ್ತೆ. ಯಾರಾದ್ರೂ ಗಾಳಿಯನ್ನ ತೆಗೆದುಕೊಳ್ಳಕ್ ಸೇವಿಸಕ್ಕೆ ನಮ್ಗೆ ಏನಾದ್ರು ಫೀಸ್ ಹಾಕ್ತಾರಾ? ಇಲ್ಲ. ಅದನ್ನ ನೀರಿಗೆ ಹಾಕ್ತಾರಲ್ಲ, ಒಂದು ಬಾಟಲ್ ನೀರಿಗಿಷ್ಟು ಅಂತ. ಓಕೆ, ಇವು ಮಾನವ ಬದುಕಿನ ಮೂಲಾಧಾರವಾಗಿದೆ. ಆಹಾರ, ವಾಸಸ್ಥಾನ, ಉಡುಪು, ಇಂಧನ, ಔಷಧಿ, ಕೈಗಾರಿಕಾ ವಸ್ತುಗಳು. ಇಲ್ಲಿ ಕೈಗಾರಿಕಾ ವಸ್ತುಗಳು ಅಂದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಫ್ಯಾಕ್ಟರಿ ಪ್ರಾಡಕ್ಟ್ಸ್ ಅಂತ. ಅವುಗಳು ಇವೆಲ್ಲವೂ ಕೂಡ ನಿಸರ್ಗದ ಸಂಪತ್ತಿನಿಂದಲೇ ದೊರೆಯುತ್ತವೆ. ಸೊ ಇದು ನಿಸರ್ಗದ ಸಂಪತ್ತು ಅಂದ್ರೆ ಏನು, ಅದು ಹೇಗೆ ನಮ್ಮ ಮಾನವನ ಬದುಕಿನೊಂದಿಗೆ ಬೆಸ್ತುಗೊಂಡಿದೆ, ಮೂಲಾಧಾರವಾಗಿದೆ ಅನ್ನೋದಕ್ಕೆ ಒಂದು ವಿವರಣೆ. ನೆಕ್ಸ್ಟ್, ಮಾನವನು ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಅವನ ಬದುಕು ಸಂಪೂರ್ಣವಾಗಿ ಪ್ರಕೃತಿ ಸಂಪತ್ತಿನ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ನಿಸರ್ಗದ ಸಂಪತ್ತಿನ ಜ್ಞಾನ ಮತ್ತು ಸಂರಕ್ಷಣೆ ಇವೆರಡು ಕೂಡ ಅತ್ಯಗತ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ಮಾನವನು ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಅವನ ಬದುಕು ಪ್ರಕೃತಿ ಸಂಪತ್ತಿನ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರಿಂದ ನಿಸರ್ಗದ ಸಂಪತ್ತಿನ ಸಂರಕ್ಷಣೆ ಅನ್ನೋದು ಅತ್ಯಗತ್ಯ. ಈಗ ಈ ನಿಸರ್ಗದ ಸಂಪತ್ತನ್ನ ನಾವು ವಿವಿಧ ರೀತಿಯಲ್ಲಿ ವರ್ಗಿಸಬಹುದು. ಒಂದು, ನವೀಕರಿಸಬಹುದಾದಂತಹ ಸಂಪತ್ತು ಅಂದ್ರೆ ರಿನ್ಯೂವಬಲ್ ರಿಸೋರ್ಸಸ್. ಮತ್ತೊಂದು, ನವೀಕರಿಸಲಾಗದ ಸಂಪತ್ತು, ನಾನ್ ರಿನ್ಯೂವಬಲ್ ರಿಸೋರ್ಸಸ್. ನವೀಕರಿಸಲಾಗಬಹುದಾದಂತಹ ಅಥವಾ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೆ ಏನು? ಇದು ಪ್ರಕೃತಿಯಲ್ಲಿ ನಿರಂತರವಾಗಿ ಪುನಃ ಉತ್ಪತ್ತಿಯಾಗುವ ಸಂಪತ್ತುಗಳು. ಓಕೆ, ಸರಿಯಾದ ಬಳಕೆ ಮಾಡಿದರೆ ಇದು ಮುಗಿಯೋದಿಲ್ಲ. ಸೊ ಇದನ್ನ ನೀವು ನೋಟ್ ಮಾಡ್ಕೋಬಹುದು. ಕಾಣಿಸ್ತಾ ಇದೆಯಾ ಇದು? ಎಸ್, ಇಷ್ಟನ್ನ ನಾನು ಹೈಲೈಟ್ ಮಾಡ್ತೀನಿ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ.
ಪ್ಲೀಸ್ ನೋಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ನವೀಕರಿಸಬಹುದಾದ ಸಂಪತ್ತು ಅಥವಾ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೆ ಇದು ಪ್ರಕೃತಿಯಲ್ಲಿ ನಿರಂತರವಾಗಿ ಪುನಃ ಉತ್ಪತ್ತಿಯಾಗುವ ಸಂಪತ್ತುಗಳು. ಸರಿಯಾದ ಬಳಕೆ ಮಾಡಿದರೆ ಇದು ಮುಗಿಯುವುದಿಲ್ಲ. ಇಷ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರಾ? ಹ್ಯಾವ್ ಯು ಆಲ್ ನೋಟೆಡ್ ಇಟ್ ಡೌನ್? ಉದಾಹರಣೆಗಳು, ಎಕ್ಸಾಂಪಲ್ಸ್: ಸೂರ್ಯನ ಬೆಳಕು, ಸೋಲಾರ್ ಲೈಟ್; ಗಾಳಿ, ನೀರು; ಅರಣ್ಯ ಸಂಪತ್ತು, ಜೀವ ಸಂಪತ್ತು. ಇವೆಲ್ಲ ಉದಾಹರಣೆಗಳನ್ನ ನೋಟ್ ಮಾಡ್ಕೊಳ್ಳಿ. ಪ್ಲೀಸ್ ನೋಟ್ ಡೌನ್ ದ ಎಕ್ಸಾಂಪಲ್ಸ್. ನೋಟ್ ಮಾಡ್ಕೊಂಡ್ರಾ ಉದಾಹರಣೆಗಳೆಲ್ಲನೂ? ಕ್ಯಾನ್ ವಿ ಗೋ ಹೆಡ್? ಮುಂದೆ ಹೋಗಬಹುದಾ? ಓಕೆ, ನೆಕ್ಸ್ಟ್ ಲಕ್ಷಣಗಳು. ಇದು ಪ್ರಕೃತಿ ಚಕ್ರಗಳ ಮೂಲಕ ಮರುಪೂರೈಕೆ ಆಗುತ್ತೆ. ದೀರ್ಘಕಾಲಿಕ ಬಳಕೆಗೆ ಯೋಗ್ಯ. ಸಂರಕ್ಷಣೆ ಮಾಡಿದರೆ ಮುಂದಿನ ಪೀಳಿಗೆಗೂ ಇದು ಲಭ್ಯವಾಗ್ತಾ ಹೋಗುತ್ತೆ. ಸೊ ದಿಸ್ ಕೆನ್ ನಾಟ್ ಗೆಟ್ ಫಿನಿಶ್ಡ್ ಅಲ್ವಾ? ಅದು ನಮ್ಗೆ ವಾಪಸ್ಸು ಪುನರ್ ಬಳಕೆ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಪ್ರಕೃತಿ ಚಕ್ರಗಳ ಮೂಲಕ ಇದು ಮರುಪೂರೈಕೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ನವೀಕರಿಸಲಾಗದ ಸಂಪತ್ತು, ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಇವು ಲಕ್ಷಾಂತರ ವರ್ಷಗಳಲ್ಲಿ ರೂಪುಗೊಂಡ ಸಂಪತ್ತುಗಳು. ಒಮ್ಮೆ ಬಳಸಿದರೆ ತಕ್ಷಣ ಮರುಪೂರೈಕೆ ಆಗೋದಿಲ್ಲ. ಕಾಣುತ್ತಾ ಈಗ? ಸೊ ಇದನ್ನ ಬಿ ಪಾಯಿಂಟ್ ಅನ್ನು ಸಹ ನೋಟ್ ಮಾಡ್ಕೊಳ್ಳಿ. ಲಕ್ಷಾಂತರ ವರ್ಷಗಳಲ್ಲಿ ರೂಪುಗೊಂಡ ಸಂಪತ್ತುಗಳು ಒಮ್ಮೆ ಬಳಸಿದರೆ ತಕ್ಷಣ ಮರುಪೂರೈಕೆ ಆಗೋದಿಲ್ಲ. ಇದು ನವೀಕರಿಸಲಾಗದ ಸಂಪತ್ತು, ನಾನ್ ರಿನ್ಯೂವಬಲ್ ರಿಸೋರ್ಸಸ್ಗೆ ಒಂದು ಟಿಪ್ಪಣಿ. ಓಕೆ,
ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ಉದಾಹರಣೆಗಳು, ಎಕ್ಸಾಂಪಲ್ಸ್: ಕಲ್ಲಿದ್ದಲು, ಕೋಲ್, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಲೋಹ ಖನಿಜಗಳು ಲೈಕ್ ಕಬ್ಬಿಣ, ತಾಮ್ರ, ಚಿನ್ನ ಇವೆಲ್ಲ. ಈ ಉದಾಹರಣೆಗಳನ್ನ ನೋಟ್ ಮಾಡ್ಕೊಳ್ಳಿ, ಒಂದೇ ಕಡೆ ಹಾಕ್ತೀನಿ. ನೋಟ್ ಮಾಡ್ಕೊಳ್ಳಿ ಉದಾಹರಣೆಗಳು. ನೋಟ್ ಮಾಡ್ಕೊಂಡ್ರಾ? ನೋಟ್ ಮಾಡ್ಕೊಂಡ್ರ ಮಕ್ಳೇ? ಉದಾಹರಣೆಗಳು: ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಲೋಹ ಖನಿಜಗಳು. ಈಗ ಇದರ ಲಕ್ಷಣಗಳ ಕಡೆಗೆ ನಾವು ಗಮನ ಹರಿಸೋಣ. ಮಿತ ಪ್ರಮಾಣದಲ್ಲಿ ಮಾತ್ರ ಇದು ಲಭ್ಯ. ಅತಿಯಾದ ಬಳಕೆಯಿಂದ ಬೇಗ ಮುಗಿಯುವಂತಹ ಸಾಧ್ಯತೆ ಇರುತ್ತೆ. ಭವಿಷ್ಯದಲ್ಲಿ ಕೊರತೆ ಉಂಟಾಗಬಹುದು. ಯಾವ್ದ್ರದ್ದು? ಈ ಒಂದು ನವೀಕರಿಸಲಾಗದ ಸಂಪತ್ತು, ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಈಗ ನೀರಿನ ಸಂಪತ್ತು, ಇವಾಗ ನಾವೇನು ಕಲ್ತ್ಕೊಂಡ್ವಿ, ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪತ್ತುಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ವಾಟರ್, ನೀರಿನ ಸಂಪತ್ತಿನ ಬಗ್ಗೆ ತಿಳ್ಕೊಳ್ಳೋಣ. ನೀರು ಎಲ್ಲಾ ಜೀವಿಗಳ ಬದುಕಿಗೆ ಅತ್ಯಗತ್ಯ. ಮಾನವನ ದೇಹದ ಬಹುಭಾಗ ನೀರಿನಿಂದ ಕೂಡಿದ್ದೆ. ಕೃಷಿ, ಕೈಗಾರಿಕೆ, ಗೃಹ ಬಳಕೆ ಎಲ್ಲಕ್ಕೂ ನೀರು ಅವಶ್ಯಕ. ಈಗ ಈ ನೀರಿನ ಮೂಲಗಳ ಕಡೆಗೆ ನೋಡಿದಾಗ ಮಳೆ, ನದಿಗಳು, ಕೆರೆಗಳು, ಭೂಗರ್ಭ ಜಲ ಇವೆಲ್ಲ ಕೂಡ ನೀರಿನ ಮೂಲಗಳೇ ಆಗಿದೆ. ಮತ್ತೆ ಸಮಸ್ಯೆ: ನೀರಿನ ವ್ಯರ್ಥ ಬಳಕೆಯಿಂದ ಭೂಗರ್ಭದ ಜಲ ಅತಿಯಾದ ಶೋಷಣೆಗೆ ಒಳಗಾಗುತ್ತೆ. ಮತ್ತೆ ನೀರು ಮಾಲಿನ್ಯ ಕೂಡ ಉಂಟಾಗುತ್ತೆ. ಅಂತರ್ಜಲ ಕುಸಿಯೋದು, ನೀರಿನಲ್ಲಿ ಮಾಲಿನ್ಯ ಉಂಟಾಗುತ್ತೆ. ಪರಿಹಾರ ಏನು? ಏನ್ ಮಾಡಬಹುದು ನಾವು? ಮೊದಲನೇದು, ಮಳೆ ನೀರಿನ ಸಂಗ್ರಹಣೆ, ರೈನ್ ವಾಟರ್ ಸ್ಟೋರೇಜ್. ಮತ್ತೆ ಆ ಸ್ಟೋರ್ ಮಾಡಿರೋ ರೈನ್ ವಾಟರ್ನ ಹಾರ್ವೆಸ್ಟಿಂಗ್ಗೆ, ಕೃಷಿಯೋಪಯವಾದಂತಹ ಕೆಲಸಗಳಿಗೆ ಬಳಸ್ಕೊಳೋದು. ಎರಡನೇದು, ನೀರಿನ ಮಿತ ಬಳಕೆ, ಮಿತವಾಗಿ ನೀರನ್ನ ಬಳಸ್ತಾ ಹೋಗೋದು. ಮೂರನೇದು, ನೀರು ಶುದ್ಧೀಕರಣ, ನೀರಿನ ಶುದ್ಧೀಕರಣ ಕಡೆಗೆ ಗಮನ ಹರಿಸೋದು. ನೆಕ್ಸ್ಟ್ ನಾಲ್ಕನೇದು, ಅರಣ್ಯ ಸಂಪತ್ತು. ಅರಣ್ಯಗಳು ಪರಿಸರ ಸಮತೋಲನದ ಪ್ರಮುಖವಾದಂತಹ ಆಧಾರಗಳು. ಈ ಒಂದು ಪ್ರಶ್ನೆ ನಿಮ್ಗೆ ಎಕ್ಸಾಂಪಲ್ ಬರಬಹುದು. ಅರಣ್ಯದ ಪ್ರಯೋಜನಗಳು ಏನು ಅಂತ ಈ ಪಾಯಿಂಟ್ ಅನ್ನ ಈಗ ನೋಟ್ ಮಾಡ್ಕೊಳ್ಳಿ. ಓಕೆ, ನಾನು ಹೈಲೈಟ್ ಮಾಡಿರ್ತೀನಿ, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಅರಣ್ಯದ ಪ್ರಯೋಜನಗಳು: ಮೊದಲನೇದಾಗಿ, ಆಮ್ಲಜನಕ ಉತ್ಪಾದನೆ, ದ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಶೋಷಣೆ, ಮಣ್ಣಿನ ಸವೆತ ತಡೆಯುವುದು, ಸಾಯಿಲ್ ಎರೋಷನ್ ಕಮ್ಮಿ ಮಾಡುತ್ತೆ. ಮಳೆಪಾತ ನಿಯಂತ್ರಣ, ಪ್ರಾಣಿಗಳಿಗೆ ವಾಸಸ್ಥಾನ. ಡನ್.
ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್, ಅರಣ್ಯ ನಾಶದ ಪರಿಣಾಮಗಳು. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್? ಒಂದು, ಜಾಗತಿಕ ತಾಪಮಾನ ಏರಿಕೆ. ಏನ್ ಮೇಡಮ್ ಜಾಗತಿಕ ತಾಪಮಾನ ಏರಿಕೆ ಅಂದ್ರೆ? ವಿ ಕಾಲ್ ಇಟ್ ಆಸ್ ಗ್ಲೋಬಲ್ ವಾರ್ಮಿಂಗ್. ಹಸಿರು ಮನೆ ಅನಿಲದ ಪರಿಣಾಮಗಳು ಅಂತ ಕೇಳಿದ್ದೀರಾ? ಅದನ್ನ ಇವತ್ತಿನ ಕ್ಲಾಸ್ ನಲ್ಲಿ ಸಿಮ್ಯುಲೇಷನ್ ಅಲ್ಲಿ ತಿಳ್ಕೊಳ್ಳೋಣ. ಹಾಗೆ ಜೀವ ವೈವಿಧ್ಯತೆಯ ಕುಗ್ಗು, ಡಿಕ್ರೀಸ್ ಇನ್ ದ ಡೈವರ್ಸಿಟಿ ಆಫ್ ಲಿವಿಂಗ್ ಬೀಯಿಂಗ್ಸ್. ಈಗ ಗುಬ್ಬಚ್ಚಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಕಾಣ್ತಾ ಇದ್ವು. ನೀವು ಇದುವರೆಗೂ ನೋಡಿದ್ರೋ ನೋಡಿಲ್ಲ ಗೊತ್ತಿಲ್ಲ ಗುಬ್ಬಚ್ಚಿಯನ್ನ. ಬರ ಪರಿಸ್ಥಿತಿಗಳು, ಪ್ರವಾಹ ಸಮಸ್ಯೆಗಳು ಉಂಟಾಗುತ್ತೆ. ನೆಕ್ಸ್ಟ್, ಖನಿಜ ಸಂಪತ್ತು. ಈ ಖನಿಜಗಳೇನಿದೆ ಭೂಮಿಯ ಒಳಭಾಗದಲ್ಲಿ ದೊರೆಯುತ್ತವೆ. ಕೈಗಾರಿಕೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಅದು ಅಗತ್ಯ. ಓಕೆ. ಪ್ರಮುಖ ಖನಿಜಗಳು ಕಬ್ಬಿಣ, ತಾಮ್ರ, ಬಾಕ್ಸೈಟ್, ಚಿನ್ನ. ಗಣಿಗಾರಿಕೆಯ ಪರಿಣಾಮಗಳು ಭೂಮಿ ಹಾನಿಯಾಗುತ್ತೆ, ಪರಿಸರ ಮಾಲಿನ್ಯ ಉಂಟಾಗುತ್ತೆ, ಜೀವಿಗಳ ವಾಸಸ್ಥಾನದ ನಾಶ. ನೆಕ್ಸ್ಟ್, ಇಂಧನ ಸಂಪತ್ತು. ಇಂಧನ ಮಾನವ ಜೀವನದ ಅವಿಭಾಜ್ಯ ಅಂಗ. ಪರಂಪರಾಗತವಾದಂತಹ ಇಂಧನ ಅಂದ್ರೆ ಕಲ್ಲಿದ್ದಲು, ಪೆಟ್ರೋಲ್. ಈ ಹಿಂದೆ ನವೀಕರಿಸಲಾಗದಂತಹ ರಿಸೋರ್ಸಸ್ ಏನಿದೆ ಅದ್ರ ಕಡೆಯಲ್ಲಿ ನಾವು ಈ ಕಲ್ಲಿದ್ದಲು, ಪೆಟ್ರೋಲ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಡೀಸೆಲ್ ಕೂಡ. ಪರ್ಯಾಯವಾಗಿ ಇದಕ್ಕೆ ಪರ್ಯಾಯವಾಗಿ ನಾವು ಸೌರಶಕ್ತಿ, ಗಾಳಿ ಶಕ್ತಿ, ಜಲಶಕ್ತಿ, ಜೈವ ಇಂಧನ. ಜೈವ ಇಂಧನ ಅಂದ್ರೆ ಏನ್ ಮಕ್ಳೇ? ವೆರಿ ಗುಡ್, ಬಯೋಗ್ಯಾಸ್. ಬಯೋಗ್ಯಾಸ್ ಬರ್ತಲ್ಲ ಅದು. ಈ ಪರ್ಯಾಯ ಇಂಧನಗಳು ಪರಿಸರ ಸ್ನೇಹಿ ಮತ್ತು ನವೀಕರಿಸಬಹುದಾದವು. ಸೊ ಪರ್ಯಾಯ ಇಂಧನದ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಇದನ್ನ ಪರ್ಯಾಯ ಇಂಧನಗಳು ಯಾವ್ದ್ಯಾವ್ದಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆಗಳು ಬರಬಹುದು ಪರ್ಯಾಯ ಇಂಧನದ ಕುರಿತಾಗಿ. ಪರ್ಯಾಯ ಇಂಧನಗಳು ಯಾವ್ದ್ಯಾವ್ದಿದೆ ಅಂತ ನೋಟ್ ಮಾಡ್ಕೊಂತಾ ಹೋಗಿ. ನೋಟೆಡ್. ನೆಕ್ಸ್ಟ್, ನಿಸರ್ಗದ ಸಂಪತ್ತಿನ ಸಂರಕ್ಷಣೆ. ನಾವ್ ಯಾವ ರೀತಿ ನಿಸರ್ಗದ ಸಂಪತ್ತಿನ ಸಂರಕ್ಷಣೆ ಮಾಡ್ತಾ ಹೋಗಬಹುದು? ಒಂದು, ಮಿತ ಬಳಕೆ ಮತ್ತು ಜಾಗೃತಿಯ ಅತ್ಯಗತ್ಯ. ಎರಡನೇದು, ಸಂರಕ್ಷಣಾ ಕ್ರಮಗಳು. ಮಿತ ಬಳಕೆ, ಮರುಬಳಕೆ, ಸಂಸ್ಕರಣೆ. ಓಕೆ. ರೆಡ್ಯೂಸ್, ರೀಯೂಸ್, ರೀಸೈಕಲ್. ಅರಣ್ಯ ವೃದ್ಧಿ, ಪರಿಸರ ಸ್ನೇಹಿ ತಂತ್ರಜ್ಞಾನದ ಬಳಕೆ. ಭವಿಷ್ಯದ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ, ನಿಸರ್ಗದ ಸಂಪತ್ತುಗಳು ನಮ್ಮ ಸ್ವತ್ತು ಮಾತ್ರ ಅಲ್ಲ, ಮುಂದಿನ ಪೀಳಿಗೆಯವರೆಗೂ ಸೇರಿವೆ. ಸತತ ಅಭಿವೃದ್ಧಿ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂತಹ ಧೋರಣೆ ಇಂದಿನ ಅಗತ್ಯಗಳನ್ನ ಪೂರೈಸುವ ಭವಿಷ್ಯದ ಅಗತ್ಯಗಳಿಗೆ ಹಾನಿ ಆಗದಂತೆ ನೋಡಿಕೊಳ್ಳುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ನಿಸರ್ಗದ ಸಂಪತ್ತು ಮಾನವ ಜೀವನದ ಮೂಲಾಧಾರವಾಗಿದೆ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪತ್ತುಗಳ ಬಗ್ಗೆ ಅರಿವನ್ನ ಹೊಂದಿ ಮಿತವಾಗಿ ಬಳಸುವುದು ನಮ್ಮ ಕರ್ತವ್ಯ. ಪರಿಸರ ಸಮತೋಲನ, ಬ್ಯಾಲೆನ್ಸ್ ಇನ್ ದ ನೇಚರ್, ಸಂಪತ್ತಿನ ಸಂರಕ್ಷಣೆ ಮಾಡೋದು ಮತ್ತು ಭವಿಷ್ಯದ ಪೀಳಿಗೆಗೆ ಸುರಕ್ಷಿತವಾದ ಪರಿಸರ ಒದಗಿಸೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಸೊ ಇದು ಈ ಒಂದು ನಿಸರ್ಗದ ಪಾಠಕ್ಕೆ ಸಂಬಂಧಪಟ್ಟಂತಹ ಸಮಗ್ರವಾದಂತಹ ಸಾರಾಂಶ ಆಗಿತ್ತು. ಈಗ ನಾನೊಂದು ಅದ್ಭುತವಾದಂತಹ ಸಿಮ್ಯುಲೇಷನ್ ನಿಮ್ಗೆ ತೋರಿಸ್ತೀನಿ. ಈ ಸಿಮ್ಯುಲೇಷನ್ ನಮ್ಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ರಿ, ಹೌದಾ? ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಕೊಡುವಂತಹದ್ದು, ಒಂದು ಜಾಗತಿಕ ತಾಪಮಾನದ ಬಗ್ಗೆ ತಿಳಿಸುವಂತಹ ಸಿಮ್ಯುಲೇಷನ್ ಈಗ ನಾವು ನೋಡೋಣ. ಕ್ಷಮಿಸಿ, ಇದ್ರ ಹೆಸರು ಗ್ರೀನ್ ಹೌಸ್ ಎಫೆಕ್ಟ್, ಅಂದರೆ ಹಸಿರು ಮನೆಯ ಪರಿಣಾಮ ಅಂತ. ಏನಾಗುತ್ತೆ ಈಗ, ಮೊದಲು ಸಿಮ್ಯುಲೇಷನ್ ಕಾಂಟೆಂಟ್ ವೈಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಬಲಭಾಗದಲ್ಲಿ ಕಾಣ್ತಾ ಇರಬಹುದು ಎನರ್ಜಿ.
ಸೂರ್ಯನಿಂದ ಭೂಮಿಗೆ ಬೀಳುವಂತಹ ಕಿರಣ ಯೆಲ್ಲೋ ಅರಿಶಿಣ ಬಣ್ಣದಲ್ಲಿ ಇಲ್ಲಿ ತೋರಿಸಲಾಗಿದೆ. ಇನ್ಫ್ರಾರೆಡ್ ರೇಸ್ ಅಂದ್ರೆ ಅತಿ ಕೆಂಪು ವಿಕಿರಣಗಳು ಅಂತ. ಇನ್ಫ್ರಾರೆಡ್ ರೇಸ್ ಅಂದ್ರೆ ಅತಿ ಕೆಂಪು ವಿಕಿರಣಗಳು. ಸೊ ಅದು ಇಲ್ಲಿದೆ. ಗ್ರೀನ್ ಹೌಸ್ ಗ್ಯಾಸಸ್, ಕಾರ್ಬನ್ ಮೊನಾಕ್ಸೈಡ್, ಓಝಾನ್, ಇಂಥವ್ನೆಲ್ಲ ಇದು ಜಾಸ್ತಿ ಮಾಡಬಹುದು ಇಲ್ಲ ಕಮ್ಮಿ ಮಾಡ್ತಾ ಬರಬಹುದು. ಇಲ್ಲಿ ನಾವು ನೋಡಬಹುದು ಕ್ಯಾಲೆಂಡರ್ ರೀತಿಯಲ್ಲೂ ಈ ರೀತಿಯಾಗೂ ನಾವು ಜಾಸ್ತಿ ಕಮ್ಮಿ ಮಾಡಬಹುದು ಅಥವಾ ಈ ರೀತಿ ಸೆಲೆಕ್ಟ್ ಮಾಡಬಹುದು. ಮೋಡ ಇದ್ದಾಗ ಮೋಡ ಇಲ್ಲದೆ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ನೋಡಬಹುದು. ಇದು ಸರ್ಫೇಸ್ ಟೆಂಪರೇಚರ್ ತೆಗೆದು ಹಾಕ್ಬೋದು ನಾವು, ಅಥವಾ ಇದನ್ನ ಹೀಗೆ ಇಟ್ಕೊಬಹುದು. ಇದು ಶೋ ಸರ್ಫೇಸ್ ಟೆಂಪರೇಚರ್ ಅಂದ್ರೆ ಭೂಮಿಯ ಮೇಲೂ ಕೂಡ ತೋರಿಸುತ್ತೆ. ಎನರ್ಜಿ ಬ್ಯಾಲೆನ್ಸ್, ಎನರ್ಜಿ ಎಷ್ಟು ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋದು ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಈಗ ಸೂರ್ಯನ ಬೆಳಕನ್ನ ನಾವು ನೀಡ್ತಾ ಹೋದಾಗ ಏನಾಗ್ತಾ ಇದೆ ಇಲ್ಲಿ, ಸೂರ್ಯನ ಬೆಳಕು ಈ ಯೆಲ್ಲೋ ಕಲರ್ ಲೈನ್ ಇದು ಭೂಮಿಯನ್ನ ತಲುಪಿದಾಗ ಭೂಮಿಯಿಂದ ಅತಿ ಕೆಂಪು ವಿಕಿರಣಗಳು ಬಾಹ್ಯಾಕಾಶಕ್ಕೆ ಹೋಗುತ್ತೆ. ಓಕೆ, ಸೊ ಇದು ಯಾಕೆ ಬೇಕು ಮೇಡಮ್? ಗ್ರೀನ್ ಹೌಸ್ ಗ್ಯಾಸ್ ಇಲ್ದೇನೂ ನಾವು ಬದುಕಕ್ಕಾಗಲ್ಲ. ಏನಾಗುತ್ತೆ, ಬೆಳಗಿನ ಜಾವದಲ್ಲಿ ನಮ್ಗೆ ಸೂರ್ಯನ ಬೆಳಕು ಅನ್ನೋದು ಸಿಗ್ತಾ ಇರುತ್ತೆ. ಅದೇ ರಾತ್ರಿ ಆದಾಗ ಸೂರ್ಯನ ಅನುಪಸ್ಥಿತಿ ಇರುತ್ತೆ. ಹಾಗಿದ್ದಾಗ ರಾತ್ರಿ ಎಲ್ಲರೂ ಸಾಯ್ಬೇಕಲ್ವಾ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ? ಹಾಗಾಗಲ್ಲ. ಚಂದ್ರನ ಬೆಳಕು ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಚಂದ್ರನ ಬೆಳಕು ಬಹಳ ತಂಪು ಅಂತೀವಲ್ಲ. ಸೂರ್ಯನ ಅನುಪಸ್ಥಿತಿ ಇದ್ದಾಗ ಈ ಭೂಮಿಯನ್ನ ಬೆಚ್ಚಗೆ ಇಡುವಂತಹ ಕೆಲಸ ಈ ಅತಿ ಕೆಂಪು ವಿಕಿರಣಗಳು ಏನ್ ಕಾಣ್ತಾ ಹೋಗ್ತಿದೆಯೋ ಅದ್ರದ್ದಾಗಿರುತ್ತೆ. ಸೊ ಅದರಿಂದ ನಾವು ಬೆಚ್ಚಗಿರ್ಲಿಕ್ಕೆ ಸಾಧ್ಯ. ಆದ್ರೆ ಈ ಅತಿ ಕೆಂಪು ವಿಕಿರಣಗಳು ಹೆಚ್ಚಾದಾಗ, ಹಸಿರುಮನೆಯ ಅನಿಲಗಳು ಹೆಚ್ಚಾದಾಗ ಏನಾಗುತ್ತೆ, ಶಕೆಯ ವಾತಾವರಣ ಉಂಟಾಗುತ್ತೆ. ಫ್ಯಾನ್ ಹಾಕಿದ್ರು ಶೆಕೆ, ಎಸಿ ಹಾಕಿದ್ರು ಒಂಥರ ಕಸಿವಿಸಿ, ಕಿಟಕಿ ಬಾಗ್ಲು ತೆಗೆದ್ರು ಬಿಸಿ ಗಾಳಿ ಬರುವಂತಹ ಒಂದು ವ್ಯವಸ್ಥೆ ಉಂಟಾಗ್ತಾ ಹೋಗುತ್ತೆ. ಇದು ಹೆಚ್ಚಾಗ್ತಾ ಭೂಮಿ ಬದುಕ್ಲಿಕ್ಕೆ ಯೋಗ್ಯ ಅಲ್ದೇ ಇರೋ ರೀತಿ ಆಗ್ತಾ ಹೋಗುತ್ತೆ. ವಿಪರೀತವಾದಂತಹ ಶೆಕೆ, ಬಿಸಿಲಿನಿಂದ ಹಿಮವಿರುವಂತಹ ಪ್ರದೇಶಗಳೆಲ್ಲ ಇರುವಂತಹ ಹಿಮಗಳೆಲ್ಲ ಕರಗಿ ನೀರಾಗಿ ಸಮುದ್ರದ ಮಟ್ಟ ಏರಿ ಆ ಸಮುದ್ರದಿಂದ ಪ್ರವಾಹ ಉಂಟಾಗೋದು, ಸುನಾಮಿ ಉಂಟಾಗಬಹುದು, ಮತ್ತಷ್ಟು ಸಾಧ್ಯತೆಗಳು ಹೆಚ್ಚಾಗ್ತಾ ಬರುತ್ತೆ. ಅದೇ ರೀತಿ ಮಳೆಯ ಚಕ್ರದ ಮೇಲೂ ಇದು ಪರಿಣಾಮ ಬೀರೋದ್ರಿಂದ ಸರಿಯಾಗಿ ಮಳೆ ಆಗದೆ ಇರೋಂಥದ್ದು ಆಗ್ತಾ ಹೋಗುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ, ಇದು ನಾರ್ಮಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಹಸಿರು ಮನೆಯ ಅನಿಲ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇರುತ್ತೆ. ಇದನ್ನ ನಾನು ಹೆಚ್ಚು ಮಾಡ್ತಾ ಹೋದಂಗೂ ನೋಡಬಹುದು ಭೂಮಿಯ ತಾಪಮಾನ ಯಾವ ರೀತಿ ಏರ್ತಾ ಇದೆ, ಭೂಮಿ ಕೆಂಡದ ರೀತಿ ಆಗ್ಲಿಕ್ಕೆ ಶುರು ಆಗ್ತಾ ಇದೆ. ಹೌದಾ? ಭೂಮಿ ಕೆಂಡದ ರೀತಿ ಆಗ್ಲಿಕ್ಕೆ ಶುರು ಆಗ್ತಾ ಇದೆ. ಇದು ಎಷ್ಟು ದಪ್ಪ ಆಗ್ತಾ ಇದೆ ನೋಡಿ, ತೆಳ್ಳಗೆ ಇದ್ದಂಥದ್ದು. ಸೊ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ನ ನೋಡಿದಾಗ ಇನ್ ಅಂಡ್ ಔಟ್ ಅನ್ನೋದು ನಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ. ನೋಡಿ, ಈ ತಾಪಮಾನ ಸಂಪೂರ್ಣವಾಗಿ ಏರ್ಬಿಟ್ಟಿದೆ. ಮೋಡ ಇಲ್ಲ ಅಂತ ನಮ್ಗೆ ಸಂಪೂರ್ಣವಾಗಿ ಇದು ಬಿಸಿ ಆಗ್ತಾ ಇರೋದು, ಭೂಮಿ ಬಿಸಿ ಆಗ್ತಾ ಇರೋದು ಕಾಣಿಸ್ತಾ ಹೋಗುತ್ತೆ. ಅದೇ ನಾನು ಈ ಹಸಿರು ಮನೆಯ ಪರಿಣಾಮದ ಅನಿಲಗಳನ್ನ ಕಮ್ಮಿ ಮಾಡ್ತಾ ಬಂದಾಗ, ಸುಸ್ಥಿತಿಗೆ ತರ್ತಾ ಹೋದಾಗ ಇಲ್ಲಿ ತಾಪಮಾನದಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ಹಾಗೂ ಈ ಅತಿ ಕೆಂಪು ವಿಕಿರಣಗಳು ದಪ್ಪ ಇದ್ದಿದ್ದೇನು ಸಣ್ಣ ಆಗಿ ಈ ರೀತಿಯಾಗಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ ಅಲ್ವಾ? ಸೊ ಈ ರೀತಿಯಾಗಿ ಇದನ್ನ ಫೋಟೋನ್ಸ್ ಮೂಲಕಲ್ಲೂ ನೀವು ನೋಡಬಹುದು. ಅಲ್ಲಿ ಏನು ವೇವ್ಸ್ ರೀತಿಯಲ್ಲಿ ನೋಡ್ತಾ ಇದ್ರಿ, ಇದನ್ನ ಫೋಟೋನ್ಸ್ ಮೂಲಕ ಕೂಡ ನೋಡಬಹುದು. ಇಲ್ಲಿ ನಾನು ಇದನ್ನ ಜಾಸ್ತಿ ಮಾಡಿದಾಗ ಜಾಸ್ತಿ ಅತಿ ಕೆಂಪು ವಿಕಿರಣಗಳು ಸಾಕ್ತಾ ಹೋಗುತ್ತೆ. ಇಲ್ಲಿ ನೋಡಬಹುದು ಸೂರ್ಯನ ಬೆಳಕಿಷ್ಟಿದೆ, ಅತಿ ಕೆಂಪು ವಿಕಿರಣಗಳು ಎಷ್ಟು ಎನ್ಲಾರ್ಜ್ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ. ಅದೇ ಇದನ್ನ ನಾನು ಕಮ್ಮಿ ಮಾಡಿದಾಗ ಕಾಣಿಸ್ತಾ, ಗರಿಷ್ಠ ಮಟ್ಟದಲ್ಲಿ ಈ ಒಂದು ಅತಿ ಕೆಂಪು ವಿಕಿರಣಗಳು ಕಮ್ಮಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಒಂದು ಭೂಮಿಯ ಮೇಲೆ ಒಂದು ಬ್ಯಾಲೆನ್ಸ್ ಇರ್ಬೇಕು, ಸಮತೋಲನ ಇರ್ಬೇಕಂದ್ರೆ ಸಂಪೂರ್ಣವಾಗಿ ಹಸಿರು ಮನೆಯ ಅನಿಲ ಇಲ್ದೇ ಇರೋ ಹಾಗೋ ಇರಬಾರ್ದು, ಅಥವಾ ಅದು ಜಾಸ್ತಿ ಆಗೋ ಹಾಗೋ ಇರಬಾರ್ದು. ಅದ್ರ ಮಧ್ಯೆ ಒಂದು ಬ್ಯಾಲೆನ್ಸ್ ಅನ್ನೋದು ಇರ್ಬೇಕಾಗತ್ತೆ ಅನ್ನೋದನ್ನ ಈ ಒಂದು ಸಿಮ್ಯುಲೇಷನ್ ನಮ್ಗೆ ತೋರಿಸುತ್ತೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಿಸರ್ಗದ ಸಂಪತ್ತು ರಿವಿಷನ್ ಕ್ಲಾಸ್ ನಲ್ಲಿ ಉಕ್ತ ಲೇಖನ, ಸಾರಾಂಶ, ಸಿಮ್ಯುಲೇಷನ್ ನ ಕಲ್ತ್ರಿ. ಮುಂದಿನ ಕ್ಲಾಸ್ ನಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಆಲ್ರೆಡಿ ನಾವು ಮಾಡಿರೋದ್ರಿಂದ ಮುಂದಿನ ಪಾಠ ಏನಿದೆ ನಿಮ್ಗೆ, ಸೊ ಆ ಪಾಠದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೀಡ್ತಾ ಹೋಗ್ತೀನಿ. ತಿಳಿತಾ? ಸೊ ಮುಂದಿನ ಪಾಠ ಯಾವ್ದಿರೋದು ನಮ್ಗೆ? ಭೂಮಿಯಿಂದ ಆಚೆಗೆ
ಅಲ್ವಾ? ಸೊ ಈ ಪಾಠದ MCQ ಟೆಸ್ಟ್ ಸಾರಾಂಶವನ್ನ ಮುಂದಿನ ಕ್ಲಾಸ್‌ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.